ಯುದ್ಧದ ಎಫೆಕ್ಟ್ ಚಿನ್ನ ಬೆಳ್ಳಿ ರೇಟಲ್ಲಿ ಮತ್ತೆ ಇಳಿಕೆ ಆಗಿರುವಂತದ್ದು. ನಿರಂತರವಾಗಿ ಏರಿಕೆ ಕಾಣ್ತಾ ಇದ್ದಂತಹ ಗೋಲ್ಡ್ ಅಂಡ್ ಸಿಲ್ವರ್ ಡೌನ್ ಆಗಿದೆ. ಗಲ್ಫ್ ರಾಷ್ಟ್ರಗಳ ಯುದ್ಧದಿಂದ ಬೆಲೆ ಇಳಿಕೆ ಆಗ್ತಾ ಇರುವಂತದ್ದು. ದಿನೇ ದಿನೇ ಒಂದು ರೀತಿಯಾಗಿ ಚಿನ್ನ ಬೆಳ್ಳಿ ಎರಡು ಕೂಡ ಕ್ರಾಶ್ ಆಗ್ತಾ ಇರುವಂತದ್ದು. ನಿರಂತರವಾಗಿ ಏರಿಕೆಯನ್ನ ಕಾಣ್ತಾ ಇದ್ದಂತಹ ಗೋಲ್ಡ್ ಅಂಡ್ ಸಿಲ್ವರ್ ಗಲ್ಫ್ ರಾಷ್ಟ್ರಗಳ ಯುದ್ಧದಿಂದ ಬೆಲೆ ಏರಿಕೆ ಮತ್ತೆ ಇಳಿಕೆ ಸಂಭವಿಸ್ತಾ ಇದೆ. 10 ಗ್ರಾಂ ಬಂಗಾರದ ಬೆಲೆ 1,47,000 ರೂಪಾಯಿ, 3,000 ಇಳಿಕೆ ಕಂಡಿರುವಂತಹ ಬಂಗಾರದ ಬೆಲೆ. ಚಿನ್ನ ಮಾತ್ರ ಅಲ್ಲ, ಸಿಲ್ವರ್ ದರದಲ್ಲಿ 12,000 ರೂಪಾಯಿ ಇಳಿಕೆ ಆಗಿದೆ. ಸದ್ಯಕ್ಕೆ ಕೆಜಿ ಬೆಳ್ಳಿ ರೇಟ್ 2,28,000 ರೂಪಾಯಿ ಇರುವಂಥದ್ದು. ಯುದ್ಧದಿಂದ ಚಿನ್ನ ಸಿಲ್ವರ್ ರೇಟ್ನಲ್ಲಿ ಹಾವು ಏಣಿ ಆಟ ಶುರುವಾಗಿದೆ. ಗ್ರಾಹಕರಿಗೆ ಯಾವಾಗ ಖರೀದಿಸಬೇಕು ಅನ್ನೋ ಗೊಂದಲ ಕೂಡ ಇರುವಂಥದ್ದು. ಒಂದ್ ಕಡೆ ಷೇರುಪೇಟೆ ಏರಿಳಿತದಿಂದ ಹೂಡಿಕೆದಾರರಿಗೂ ಕೂಡ ಟೆನ್ಷನ್ ಶುರುವಾಗಿದೆ. ಇದೀಗ ಯುದ್ಧದ ಎಫೆಕ್ಟ್ ಇದ್ದಾಗಿ ಚಿನ್ನ ಬೆಳ್ಳಿ ರೇಟಲ್ಲಿ ಇದೀಗ ಮತ್ತೆ ಇಳಿಕೆ ಕಾಣ್ತಾ ಇರುವಂಥದ್ದು. ನಿರಂತರವಾಗಿ ಏರಿಕೆ ಕಾಣ್ತಾ ಇದ್ದಂತಹ ಗೋಲ್ಡ್ ಅಂಡ್ ಸಿಲ್ವರ್ ಡೌನ್ ಆಗಿದೆ. ಗಲ್ಫ್ ರಾಷ್ಟ್ರಗಳ ಯುದ್ಧದಿಂದ ಇದೀಗ ಬೆಲೆ ಏರಿಕೆ ಮತ್ತೆ ಇಳಿಕೆಯ ವ್ಯತ್ಯಯಗಳು. ಸೊ ಎಲ್ಲರೂ ಕೂಡ ಚಿನ್ನಾಭರಣವನ್ನ ಖರೀದಿ ಮಾಡೋದಕ್ಕೆ ಈಗ ಹಬ್ಬಗಳು ಕೂಡ ಬ್ಯಾಕ್ ಟು ಬ್ಯಾಕ್. ಸೊ ಹಾಗಾಗಿ ಒಳ್ಳೆ ಮದುವೆ, ಗೃಹ ಪ್ರವೇಶ, ಶುಭ ಸಮಾರಂಭಗಳ ಒಂದು ಮುಹೂರ್ತ ಕೂಡ ಇನ್ನೇನು ಆರಂಭ ಆಗುವಂತಹ ದಿನಗಳು. ಸೊ ಹಾಗಾಗಿ ಒಂದಷ್ಟು ಮಹಿಳೆಯರಿಗೆ ಬೇಸರ ಕೂಡ ಇತ್ತು. ಇಷ್ಟೊಂದು ಗಗನಕ್ಕೇರಿದ್ರೆ ಹೇಗಪ್ಪ ಖರೀದಿ ಮಾಡೋದು? ಜೊತೆಗೆ ಬೆಳ್ಳಿ ಕೂಡ ಶುಭ ಸಮಾರಂಭಗಳಿಗೆ ತುಂಬಾ ಬಳಕೆ ಆಗೋದು ಅಂತ ಅಂದ್ರೆ ಬೆಳ್ಳಿ. ಸೊ ಅದು ಕೂಡ ಗಗನಕ್ಕೇರ್ಬಿಟ್ಟಿತ್ತು. ಸೊ ಯಾವಾಗ ಡೌನ್ ಆಗ್ತಾ ಹೋಯ್ತು, 2,000 3,000 ದಿನೇ ದಿನೇ ಇಳಿಕೆ ಆಗ್ತಾ ಬರ್ತಾ ಇದೆ. ಸೊ ಈಗ ಸಡನ್ಲಿ ಎಲ್ಲರೂ ಕೂಡ ಕಮ್ಮಿ ಆಗಿದೆಯಪ್ಪ ಬಂಗಾರದ ರೇಟು, ಫಸ್ಟ್ ಹೋಗಿ ಎಲ್ಲ ಪರ್ಚೇಸ್ ಮಾಡ್ಬಿಡೋಣ ಅನ್ನುವಂಥ ಮನಸ್ಥಿತಿ. ಅಂದ್ರೆ ಯಾರೆಲ್ಲ ತೆಗೆದುಕೊಳ್ಬೇಕು ಚಿನ್ನವನ್ನ ಅಂತ ಇದ್ದವರು ಬೆಲೆ ಜಾಸ್ತಿ ಆದಾಗ ಹಿಂದೇಟ್ ಹಾಕಿರ್ತಾರೆ. ಸೊ ಅವರೆಲ್ಲರೂ ಕೂಡ ಇದೀಗ ಬಂಗಾರದ ಮಳಿಗೆಗಳತ್ತ ಮುಖ ಮಾಡ್ತಾ ಇದ್ದಾರೆ. ಅನಿವಾರ್ಯತೆಯಿಂದ ಖರೀದಿ ಮಾಡಬೇಕಾದಂತಹ ಪರಿಸ್ಥಿತಿ ಇತ್ತು, ಯಾವುದೇ ಸಂಭ್ರಮ ಇಲ್ಲದೆ. ಸೊ ಇದೀಗ ಸ್ವಲ್ಪ ಮುಖದಲ್ಲಿ ಮಂದಹಾಸವನ್ನ ನೋಡ್ಬೋದು ಖರೀದಿ ಮಾಡುವಂತಹ ಸಂದರ್ಭದಲ್ಲಿ.